ಆನೇಕಲ್ ಗಡಿಭಾಗದಲ್ಲಿ ಇಬ್ಬರು ಮಹಿಳೆಯರನ್ನ ಬಲಿ ಪಡೆದು ಕಾಡಾನೆ ಅಟ್ಟಹಾಸ ಮೆರೆದಿದೆ. ಆನೇಕಲ್ ಗಡಿಭಾಗದಲ್ಲಿ ಆಗಿರುವಂತಹ ಘಟನೆ ಇದು. ಆನೇಕಲ್ ಗಡಿಭಾಗದಲ್ಲಿ ಕಾಡಾನೆಗೆ ಇಬ್ಬರು ಬಲಿಯಾಗಿದ್ದಾರೆ. ಇಬ್ಬರು ಮಹಿಳೆಯರ ಬಲಿ ಪಡೆದು ಕಾಡಾನೆ ಅಟ್ಟಹಾಸ ಮೆರೆದಿದೆ. ತಮಿಳುನಾಡಿನ ಅಣ್ಣಿಹಾಳು ಬಳಿ ಕಾಡಾನೆ ದಾಳಿಯನ್ನ ಮಾಡಿದೆ. ಊರಿಗೆ ಬಂದ ಆನೆಯನ್ನ ಬೆದರಿಸಲು ಮುಂದಾಗಿದ್ದಂತಹ ಗ್ರಾಮಸ್ಥರು ಆಗ ತೋಟದಲ್ಲಿ ಓಡಿದ ಕಾಡಾನೆಯಿಂದ ಏಕಾಏಕಿ ದಾಳಿ ಉಂಟಾಗಿದೆ. ನಿಮಗೆ ವಿಜುವಲ್ಗಳಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಬಹುಶಃ ಆಹಾರವನ್ನ ಅರಸಿ ಊರಿಗೆ ಬಂದಿದೆ ಕಾಡಾನೆ. ಅದನ್ನ ಓಡಿಸುವ ಭರದಲ್ಲಿ ಆ ಕಾಡಾನೆ ಮರಳಿ ದಾಳಿಯನ್ನ ಮಾಡಿದೆ. ಇಬ್ಬರು ಮೃತರಾಗಿದ್ದಾರೆ. ಇನ್ನು ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಏನಾಗಿದೆ ರಾಘವೇಂದ್ರ, ಅಲ್ಲಿ ಇಬ್ಬರು ಮಹಿಳೆಯರ ಮೇಲೆ ಆನೆ ಅಟ್ಯಾಕ್ ಮಾಡಿದೆಯಾ ಅಥವಾ ಆನೆಯ ಮೇಲೆ ಜನರು ಅಟ್ಯಾಕ್ ಮಾಡಿದ್ದಾರೆ? ಏನಾಗಿದೆ ಅಲ್ಲಿ? ಕಾರ್ತಿಕ್, ಈ ಒಂದು ಘಟನೆ ನಡೆದಿರುವಂತದ್ದು ಏನು ಕರ್ನಾಟಕ ಗಡಿ ತಮಿಳುನಾಡಿನ ಡೆಂಕನಿ ಕೋಟೆ ಬಳಿ ನಡೆದಿರುವಂತದ್ದು. ಡೆಂಕನಿ ಕೋಟೆ ಚೆಕ್ ಪೋಸ್ಟ್ ಬಳಿ ಏನು ಸಾಮಾನ್ಯವಾಗಿ ರೈತರು ಬೆಳಗಿನ ಜಾವ ಹೂವನ್ನ ಬಿಡಿಸೋದಕ್ಕೆ ಕೂಲಿ ಆಳುಗಳು ಹೋಗ್ತಾರೆ. ಅದೇ ರೀತಿ ಇವತ್ತು ಡೆಂಕನಿ ಕೋಟೆ ಸಮೀಪದ ಒಂದು ಹೊಲದಲ್ಲಿ ಏನು ಹೂವನ್ನ ಬಿಡಿಸೋದಕ್ಕೆ ಅಂತೇಳಿ ಒಂದು 6 ಮಂದಿ ಹೋಗ್ತಾರೆ. 6 ಮಂದಿ ಹೋದ ಸಂದರ್ಭದಲ್ಲಿ ಏಕಾಏಕಿ ಒಂದು ಒಂಟಿ ಸಲಗ ಆನೆ ಏನು ಅದು ಬಂದು ದಾಳಿ ಮಾಡಿದೆ. ಆ ಸಂದರ್ಭದಲ್ಲಿ ವಸಂತ ಅನ್ನುವಂತ ಒಂದು ಮಹಿಳೆ ಕೂಡ ಏನು ಆನೆ ಒಂದು ದಾಳಿಗೆ ಮೃತರಾಗ್ತಾರೆ. ಜೊತೆಗೆ ದಾಸರಪಲ್ಲಿ ಮೂಲದ ಮತ್ತೊಬ್ಬ ಮಹಿಳೆ ಕೂಡ ಆನೆ ದಾಳಿಗೆ ಒಳಗಾಗ್ತಾರೆ. ಅದಾದ ನಂತರ ಚಿಕಿತ್ಸೆ ಫಲಕಾರಿಯಾಗಿದೆ. ಆಕೆ ಕೂಡ ಏನು ಸಾವನ್ನಪ್ತಾರೆ. ಈ ಒಂದು ಘಟನೆ, ಈ ರೀತಿಯ ಒಂದು ಘಟನೆಗಳು ಇತ್ತೀಚೆಗೆ ಈ ಒಂದು ಡೆಂಕನಿ ಕೋಟೆ ಆಗಿರ್ಬೋದು, ಆನೇಕಲ್ ಆಗಿರ್ಬೋದು, ಗಡಿ ಭಾಗಗಳಲ್ಲಿ ಆನೆಗಳ ಒಂದು ಹಾವಳಿ ಜಾಸ್ತಿ ಆಗ್ತಾನೆ ಇದೆ. ಎಲ್ಲ ಒಂದ್ ಕಡೆ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆಗಳನ್ನ ಏನು ನಾಡಿನ ಕಡೆ ಬರೋದ್ರಲ್ಲಿ ತಡೆಯೋದ್ರಲ್ಲಿ ವಿಫಲರಾಗಿದ್ದಾರೆ. ಇದರಿಂದಾಗಿ ಈಗಾಗಲೇ ಇವತ್ತು 2 ಮಹಿಳೆಯರ ಪ್ರಾಣ ಹೋಗಿದೆ. ಜೊತೆಗೆ 2 ಹಸುಗಳನ್ನು ಕೂಡ ಆನೆ ದಾಳಿ ಮಾಡಿ ಸಾಯಿಸಿರುವಂತದ್ದು. ಈಗ ಏನು ಮೃತರ ಏನು ಕುಟುಂಬಸ್ಥರು ಜೊತೆಗೆ ಒಂದು ಸ್ಥಳೀಯರು ಆನೆಗಳ ಒಂದು ಹಾವಳಿ ಹೆಚ್ಚಾಗುತ್ತಿರೋದ್ರಿಂದ ಅವರು ಪ್ರತಿಭಟನೆಯನ್ನು ಕೂಡ ಏನು ಮಾಡ್ತಿರುವಂತದ್ದು. ಜೊತೆಗೆ ಆ ಒಂದು ಸತ್ತಿರುವಂತಹ ಒಂದು ಮೃತರ ಕುಟುಂಬಕ್ಕೆ ಪರಿಹಾರವನ್ನ ಕೂಡ ಕೊಡಿಸ್ಬೇಕು ಅಂತೇಳಿ ಈಗಾಗಲೇ ಪ್ರತಿಭಟನೆಯನ್ನ ಕೂಡ ಏನು ಮಾಡ್ತಿರುವಂತದ್ದು. ಕಾರ್ತಿಕ್, ಅಲ್ಲಿನ ಆಡಳಿತ ಏನಾದ್ರು ಹೇಳಿದೆ ನಾವು ಯಾವ ರೀತಿ ಪರಿಹಾರವನ್ನ ಮಾಡ್ತೇವೆ ಅಂತ ಹೇಳಿ? ಈಗ 20 ಲಕ್ಷಕ್ಕೆ ಈಗಾಗಲೇ ಮೃತರ ಕುಟುಂಬದ ಏನು ಸದಸ್ಯರು ಯಾರಿದ್ದಾರೆ ಅವ್ರು 20 ಲಕ್ಷ ಕೊಟ್ಟು, ಜೊತೆಗೆ ಮೃತ ಕುಟುಂಬದ ಏನು ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಆ ಒಂದು ಕೆಲಸವನ್ನು ಕೂಡ ಏನು ಕೊಡಬೇಕು, ಸರ್ಕಾರಿ ಕೆಲಸವನ್ನ ಕೂಡ ಈಗಾಗಲೇ ಕೊಡಬೇಕು ಅಂತೇಳಿ ಅವರು ಏನು ಡಿಮ್ಯಾಂಡ್ ಅನ್ನ ಮಾಡ್ತಿರೋದು. ಈ ಬಗ್ಗೆ ಅಧಿಕಾರಿಗಳು ಜೊತೆಗೆ ಸ್ಥಳೀಯ ನಾಯಕರು ಕೂಡ ಅಲ್ಲಿ ಏನು ಈಗಾಗಲೇ ಚರ್ಚೆಯನ್ನ ಕೂಡ ನಡೆಸ್ತಿದ್ದಾರೆ. ಸಂಜೆ ಅಷ್ಟರಲ್ಲಿ ಯಾರಾದ್ರೂ ವ್ಯಕ್ತಿಗೆ ಯಾರು ಮೃತರಾಗಿದ್ದಾರೆ ಅವರ ಒಂದು ಕುಟುಂಬಕ್ಕೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಪರಿಹಾರವನ್ನ ಒದಗಿಸೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಕೂಡ ಈಗಾಗಲೇ ಮಾಡ್ಕೊಂತಿದ್ದಾರೆ. ಕಾರ್ತಿಕ್, ಎಸ್, ಥ್ಯಾಂಕ್ ಯು ರಾಘವೇಂದ್ರ. ಕ್ರಾಶ್